ನಮಸ್ಕಾರ. ನಾನು ಗಿರೀಶ್ ತುಂಗಿ, ಜೇವರ್ಗಿಯ ತಳವಾರ್ ಸಮಾಜದ ಅಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ರೀಸೆಂಟಾಗಿ ಒಂದು 4-5 ದಿನಗಳಾಯಿತು ಜೇವರ್ಗಿಯಲ್ಲಿ ಇಂದಿರಾ ಕ್ಯಾಂಟೀನನ್ನು ಮಾನ್ಯ ಶಾಸಕರಾದ ಅಜಯ್ ಸಿಂಗ್ ಅವರು ಓಪನಿಂಗ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಆದರೆ ಒಂದು ವಿಚಾರದ ಬಗ್ಗೆ ಮನಸ್ಸಿಗೆ ನೋವಾಗಿದೆ. ಏನಂದರೆ ಇಂದಿರಾ ಕ್ಯಾಂಟೀನ್ ಹೊರಗಡೆ 2 ಊಟಕ್ಕೆ ಅಂತ ಟೇಬಲ್ಗಳನ್ನು ಮಾಡಿದ್ದಾರೆ. ಆ ಟೇಬಲ್ ಮೇಲೆ ರೈಸ್ ಪ್ಲೇಟನ್ನು ಇಟ್ಕೊಂಡು ಜನರು ತಿಂತಾ ಇರ್ತಾರೆ. ಕೆಳಗಡೆ ನಾಯಿ, ಹಂದಿ, ಆಕಳುಗಳೆಲ್ಲ ತಿರುಗಾಡಿ ಅಲ್ಲಿ ಕೆಳಗೆ ಬಿದ್ದಿರೋ ಅನ್ನವನ್ನು, ಏನು ಇಡ್ಲಿ, ಸಾಂಬಾರು ಅದನ್ನೆಲ್ಲ ತಿಂತಾ ಇರ್ತವೆ. ಸೊ ಮೊದಲು ಶಿಸ್ತು, ನೀಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರ್ತದೆ. ತಾವು KKRDB ಅಧ್ಯಕ್ಷರಿದ್ದೀರಾ, ತಮಗೆ ಒಂದು ಮನವಿಯನ್ನು ಮಾಡ್ಕೊತೀವಿ. ಏನಂತಂದರೆ, ಒಂದು 5 ಅಡಿ ಎತ್ತರದ ನಿಮ್ಮ ಏನು ಒಂದು ಕ್ಯಾಂಟೀನ್ ಇದೆ, ಇಂದಿರಾ ಕ್ಯಾಂಟೀನ್, ಅದರ ಸುತ್ತ ಒಂದು 5 ಅಡಿ ಎತ್ತರದ ಕಾಂಪೌಂಡ್ ವಾಲನ್ನು ನಿರ್ಮಿಸಬೇಕು. ಹಾಗೆ ನಮ್ಮ ವಿರೋಧ ಪಕ್ಷದ ನಾಯಕರುಗಳಾದ BJP, JDS ಮತ್ತು ಕಾಂಗ್ರೆಸ್ನ ನಾಯಕರು ಕೂಡ ತಮ್ಮ ಶಾಸಕರಿಗೆ ಹೇಳ್ರಿ. ಈಗ ಅಲ್ಲಿ ಬಡವರು ಊಟ ಮಾಡ್ತಾರೆ ಅಂತಂದರೆ ಕಂಪ್ಲೀಟಾಗಿ ಏನು ಮಾಡಿದ್ರು ನಡೀತದೆ ಅಂದ್ರೆ ತಪ್ಪಾಗ್ತದೆ. ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ಅದು ಬಡವರಿಗೆ ಕೋಪ ಬರ್ತದೆ. ಹೌದಾ? ನೀವು ಊಟ ಕೊಡ್ತಾ ಇದ್ದೀರಾ, ಹೊರಗಡೆ ಟೇಬಲಲ್ಲಿ ಇಟ್ಕೊಂಡು ಊಟ ಮಾಡ್ತಾರೆ ಅಂದರೆ ಅಲ್ಲಿ ಕೆಳಗಡೆ ಮೇಲೆ ಟೇಬಲ್ ಇಟ್ಕೊಂಡು ಊಟ ಮಾಡ್ತಾರೆ, ಟಿಫನ್ ಮಾಡ್ತಾರೆ. ಕೆಳಗಡೆ ನೋಡಿದರೆ ನಾಯಿ, ಹಂದಿ, ದನಗಳೆಲ್ಲ ತಿರುಗಾಡ್ತಾವೆ ಅಂದರೆ ಅದು ಊಟ ಮಾಡೋಕ್ಕಾಗಲ್ಲ. ಸೊ ಮೊದಲನೇ ದಿನ ತಾವು ಉದ್ಘಾಟನೆಗೆ ಬಂದಿದ್ರಿ. ತಾವು ಹೊರಗಡೆ ಇದ್ದಾಗ ಅಲ್ಲೇನಾದರೂ ನಾಯಿ, ಹಂದಿ, ದನಗಳು ಬಂದು ನಿಮ್ಮ ಕೆಳಗಡೆ ನಿಂತರೆ ನೀವು ಟಿಫನ್ ಮಾಡೋಕ್ಕಾಗುತ್ತಾ ಸರ್? ಶಾಸಕರೇ, ಆಗಲ್ಲ. ದಯವಿಟ್ಟು ತಾವು KKRDB ಅಧ್ಯಕ್ಷರಿದ್ದೀರಾ, ಆದಷ್ಟು ಬೇಗ ಅದರ ಸುತ್ತ, ಇಂದಿರಾ ಕ್ಯಾಂಟೀನ್ ಸುತ್ತ ಒಂದು 5 ಅಡಿ ಎತ್ತರದ ಕಾಂಪೌಂಡ್ ಮಾಡಬೇಕಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ನಮಸ್ಕಾರ. ನಾನು ಗಿರೀಶ್ ತುಂಗಿ, ಜೇವರ್ಗಿಯ ತಳವಾರ್